ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸುಕ್ಕ ಮಾಡೋದನ್ನು ನೋಡೋಣ. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ತುಂಬಾ ಸೂಪರ್ ಆದಂಥ ರೆಸಿಪಿ ಇದು. ಸೊ ಬನ್ನಿ, ಮೊದಲಿಗೆ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಧನಿಯಾ ಹುರ್ಕೊಳ್ಳೋಣ, ಮತ್ತು 1 ಸ್ಪೂನಷ್ಟು ಸೋಂಫನ್ನು ಸೇರಿಸ್ಕೊಳ್ಳೋಣ, ಚಕ್ಕೆ ಲವಂಗನ ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಳ್ಳೋಣ. ಅದಾದ ನಂತರ 1 ಸ್ಪೂನಷ್ಟು ಕಾಳುಮೆಣಸು ಇವೆಲ್ಲವನ್ನು ಸಹ ಹುರ್ಕೊಳ್ಬೇಕು. ಜೊತೆಯಲ್ಲಿ ಮೆಂತ್ಯ, ಒಂದು ಸ್ವಲ್ಪ ಮಟ್ಟಿಗೆ ಮೆಂತ್ಯ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳೋಣ. ಹೀಗೆ ಇಲ್ಲಿ ನಾನು ಬೇಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಒಂದು 8 ರಿಂದ 9, ಮತ್ತು ಒಣ ಮೆಣಸಿನಕಾಯಿ ಅದು ಸಹ ಒಂದು 7 ರಿಂದ 8 ಇರುತ್ತೆ. ಎಲ್ಲವನ್ನು ಚೆನ್ನಾಗಿ ಹೀಗೆ 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ ಹೀಗೆ. ಮತ್ತು ಈಗ 1 ಸ್ಪೂನಷ್ಟು ಗಸಗಸೆ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಮೊದಲಿಗೆ ಮಸಾಲೆ ಹುರ್ಕೊಳ್ತಾ ಇರಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ, ಮನೆಯೆಲ್ಲ ಒಳ್ಳೆ ಪರಿಮಳ ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಗ್ಯಾಸ್ನ ಆಫ್ ಮಾಡಿದ್ರೆ ಸಾಕು. ಈಗ ಇದನ್ನು ಸೆಪ್ರೇಟಾಗಿ ರುಬ್ಕೊಳ್ಳೋಣ, ಆಯಿತಾ. ಒಂದು ಮಿಕ್ಸಿ ತಗೊಂಡಿದ್ದೀನಿ, ಮಿಕ್ಸಿಲಿ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನು, ಆಯಿತಾ. ನೀರು ಹಾಕ್ಕೊಳ್ಬಾರ್ದು, ಪೌಡ್ರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಚಿಕನ್ ಹೀಟ್ ಅಲ್ಲ, ಆದ್ದರಿಂದ ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ತುಂಬಾ ಸೂಪರಾಗಿರುತ್ತೆ ಟೇಸ್ಟು. 2 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಇವೆಲ್ಲವನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ತಾ ಇರಬೇಕಾದ್ರೇ ಜೊತೆಯಲ್ಲಿ ನಾವು ಸ್ವಲ್ಪ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ, ಜಜ್ಜಿರೋ ಅಂಥ ಶುಂಠಿ ಬೆಳ್ಳುಳ್ಳಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿದ ಮೇಲೆ ಈಗ ಚಿಕನ್ ಸೇರಿಸ್ಕೊಳ್ಳೋಣ. ಚಿಕನ್ ನಾನಿಲ್ಲಿ 750 ಗ್ರಾಮ್ಸ್ ತಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ಒಂದು 2 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗ್ತಾ ಇರೋಂಗೆ ಸ್ವಲ್ಪ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಅರ್ಧ ಮಟ್ಟಿಗೆ ಅಷ್ಟೇ ಹಾಕಿದ್ದೀನಿ, ಇನ್ನೂ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ. ಅದು ಏನು ಮಾಡಬೇಕು ಅಂತ ನೀವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಈ ಪೌಡ್ರ್ ಹಾಕ್ತಾ ಇದ್ದಂಗೆ ಒಳ್ಳೆ ಪರಿಮಳ ಬರ್ತಾ ಇದೆ, ಘಮ ಘಮ ಅಂತ ಮನೆಯೆಲ್ಲ ಪರಿಮಳ ಬರ್ತಾ ಇದೆ. ಸೂಪರಾಗಿದೆ ಈ ಪೌಡ್ರ್, ಮಸಾಲೆ ಪೌಡ್ರ್ ಮಾಡಿದ್ದು ಮನೆಯಲ್ಲೇ. ಮಸಾಲೆ ಪುಡಿ ಹಾಕಿದ ಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊಡೋಣ. ಈಗ ಇಲ್ಲಿ ಚಿಕನ್ ಫ್ರೈ ಆಗ್ತಾ ಇರಲಿ, ನಾವು ಬೇರೆ ಸ್ಟವಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಜೊತೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಅರಿಶಿನ ಪುಡಿ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ 1 ಕಪ್ಪಷ್ಟು ತೆಂಗಿನಕಾಯಿನ ಸಹ ನಾನು ಇಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ನೀವೇನೇ ಹೇಳಿ ಚಿಕನ್ ಸುಕ್ಕ ಒಂದ್ಸರಿ ನೀವು ಮಾಡಿದ್ರಂದರೆ ಈ ಸ್ಟೈಲಲ್ಲಿ, ಈ ರೆಸಿಪಿ ಪ್ರಕಾರ ನೀವು ಅಂದ್ಕೊಂಡಂಗೆಲ್ಲ ಮಾಡೋದಂತೂ ಪಕ್ಕ. ತುಂಬಾ ರುಚಿಯಾಗಿರುತ್ತೆ, ಸೂಪರು. ಮತ್ತು ಇದು ಕಾಂಬಿನೇಷನ್ ಏನಂದರೆ ನಾವು ಚಪಾತಿ ಮಾಡ್ಕೊಳ್ಬೋದು, ಇಲ್ಲ ವೈಟ್ ರೈಸು, ಅದಕ್ಕೆಲ್ಲ ಸೂಪರಾಗಿರುತ್ತೆ. ಈಗ ಚಿಕನು ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈ ಮೂಮೆಂಟಲ್ಲಿ ನಾವು ಹುರಿದಿರೋ ಅಂಥ ತೆಂಗಿನಕಾಯಿನ ಸೇರಿಸ್ಕೊಡೋಣ. ಇಲ್ಲಿ ಈ ತೆಂಗಿನಕಾಯಿ ಹಾಕಿದ ಮೇಲೆ ಇನ್ನೊಂದು 5 ನಿಮಿಷಕ್ಕೆ ಈಗ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ತಿನ್ನಲಿಕ್ಕೆ ಚಿಕನ್ ಸುಕ್ಕ ಮ್ಯಾಂಗ್ಳೂರ್ ಸ್ಟೈಲ್, ಉಡುಪಿ ಸ್ಟೈಲ್ ಸೂಪರಾಗಿ ರೆಡಿಯಾಗಿರುತ್ತೆ. ಈಗ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಅರ್ಧನೇ ಮಸಾಲೆ ಹಾಕಿದ್ದೀನಿ ಅಂತ. ಸೊ ಈ ಅರ್ಧ ಮಸಾಲೆ, ಉಳಿದಿರೋಂಥ ಮಸಾಲೆ ಈಗ ಲಾಸ್ಟಲ್ಲಿ ಹಾಕಬೇಕು. ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ಲಾಸ್ಟಲ್ಲಿ ಹಾಕಬೇಕು. ಆವಾಗ ಒಳ್ಳೆ ಸೂಪರಾಗಿರುತ್ತೆ ಟೇಸ್ಟು, ಮತ್ತು ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಪರಿಮಳ ಇರುತ್ತೆ. ಸೊ ಆದ್ದರಿಂದ ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗೋದಂತೂ ಪಕ್ಕ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಈಗ ಗಾರ್ನಿಷ್ ಮಾಡಲಿಕ್ಕೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ.
ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮತ್ತು ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.